ಪ್ರಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್ ನಮಸ್ತೆ. ಐ ಆಮ್ ನಾಗರಾಜ್ BG, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ BSW ಸಬ್ಜೆಕ್ಟ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚಿಕ್ಕನಾಯಕನಹಳ್ಳಿ. ಸೊ ಬಹುಶಃ ಕಳೆದ ತರಗತಿಯಲ್ಲಿ ನಾವು ವೃಂದ ಅಂದರೆ ಏನು, ವೃಂದದ ಡೆಫಿನೇಷನ್ಸ್ ವ್ಯಾಖ್ಯಾನಗಳನ್ನು ಏನು ಅನ್ನುವಂಥದ್ದನ್ನು ಕಳೆದ ತರಗತಿಯಲ್ಲೇ ನಾವು ತಿಳ್ಕೊಂಡಿದ್ದೀನಿ. ಇನ್ ದಿಸ್ ಪ್ರೀವಿಯಸ್ ಕ್ಲಾಸ್ ವಿ ನೋನ್ ಅಬೌಟ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಗ್ರೂಪ್ಸ್. ದ ಟುಡೇಸ್ ಲರ್ನಿಂಗ್ ಆಬ್ಜೆಕ್ಟಿವ್ ಈಸ್ ಟು ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೂಪ್. ಸೊ ಈ ದಿನದ ಮುಖ್ಯವಾದಂತಹ ಉದ್ದೇಶ ವೃಂದದ ಗುಣಲಕ್ಷಣಗಳನ್ನು ವಿವರಿಸುವಂಥದ್ದು. So outcomes of the session will able to explain the characteristics of the group. ವಿದ್ಯಾರ್ಥಿಗಳೇ, ಸೊ ಕಳೆದ ತರಗತಿಯಲ್ಲಿ ನಾನು ಒಂದು ಸಾಮಾನ್ಯ ಜನಸಮೂಹಕ್ಕೂ ಒಂದು ವೃಂದ ಅನ್ನುವಂಥದ್ದಕ್ಕೂ ಏನು ವ್ಯತ್ಯಾಸ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಹುಶಃ ಕಳೆದ ತರಗತಿಯ ಒಂದು ಕ್ಲಾಸನ್ನು ವಿಚಾರಗಳನ್ನು ನೆನಪು ಮಾಡ್ಕೊಳ್ಳೋಂಥದ್ದಾದರೆ, ಒಂದು ಗುಂಪು ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದ ಗುಣಲಕ್ಷಣಗಳಿರುವ, ನಿರ್ದಿಷ್ಟವಾದ ಗುರಿಗಳನ್ನು ಹೊಂದಿರುವ, ಒಂದು ಪರಸ್ಪರ ಪರಿಚಯಗಳನ್ನು ಹೊಂದಿರುವ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನರು ಸೇರಿರುವಂತಹ ಒಂದು ಜನಸಮೂಹವನ್ನು ನಾವು ವೃಂದ ಅಂತ ಕರಿತೀವಿ. ಎಲ್ಲ ಜನಸಮೂಹಗಳು ಇಲ್ಲಿ ವೃಂದಗಳಾಗಲ್ಲ. ಈ ಒಂದು ಕೆಲವೊಂದು ನಿರ್ದಿಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿದ್ರೆ ಮಾತ್ರ ಅದನ್ನು ನಾವು ಗುಂಪು ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಈ ತರಗತಿಯಲ್ಲೇ ತಿಳ್ಕೊಳ್ಳೋಣ. ಯಾವ ಅಂಶಗಳಿದ್ದರೆ ನಾವು ಒಂದು ಜನರ ಸಮೂಹವನ್ನು ವೃಂದ ಅಂತ ಕರಿಬೋದು ಅಥವಾ ಒಂದು ಗುಂಪು ಅಂತ ಕರಿಬೋದು ಅನ್ನೋಂಥದ್ದನ್ನು ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬಹುಶಃ ಅದರಲ್ಲೇ ಮೊದಲನೇ ಅಂಶ ಇಂಟರ್ ಡಿಪೆಂಡೆನ್ಸ್, ಪರಸ್ಪರ ಅವಲಂಬನೆ. ಬಹುಶಃ ಮಕ್ಕಳೇ ಈ ಒಂದು ವಿಚಾರ ನಿಮಗೆ ಬಹಳ ಗೊತ್ತಿರುತ್ತೆ. ಇಲ್ಲಿ ವೃಂದದಲ್ಲಿ ಪರಸ್ಪರ ಅವಲಂಬನೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ವೃಂದದಲ್ಲಿ ಇರುತ್ತೆ. ಒಬ್ಬರ ಅವಲಂಬನೆ ಇನ್ನೊಬ್ಬರ ಅವಲಂಬನೆ ಜೊತೆಯಾಗಿರುತ್ತದೆ. ಆದರೆ ಎಲ್ಲ ಜನಸಮೂಹಗಳಲ್ಲೂ ಇದು ಹೀಗೆ ಇರುವಂಥದ್ದಿಲ್ಲ. ಗ್ರೂಪ್ ಕ್ಯಾನಾಟ್ ಬಿ ಡಿಫೈನ್ಡ್ ಸಿಂಪ್ಲಿ ಆ್ಯಸ್ 3 or more people talking to each other or meeting together. Instead, a primary characteristic of group is that member of a group are dependent on one another for the group to maintain its existence and achieve its goals. ಖಂಡಿತ ಇಲ್ಲೇ ವೃಂದದಲ್ಲಿರುವಂತಹ ಪ್ರಮುಖವಾದಂತಹ ಒಂದು ಗೋಲನ್ನು, ಗುರಿಯನ್ನು ಮುಟ್ಟಲಿಕ್ಕೆ ಒಬ್ರಿಗೊಬ್ಬರು ಒಬ್ಬರನ್ನು ಇನ್ನೊಬ್ಬರ ಮೇಲೆ ಅವಲಂಬಿಸಿರ್ತಾರೆ ಅನ್ನುವಂಥದ್ದನ್ನು ನಾವು ಇಲ್ಲೇ ತಿಳ್ಕೊಬೇಕು. ಇದು ಗುಂಪಿನ ಪ್ರಾಥಮಿಕವಾದಂತಹ ಲಕ್ಷಣವಾಗಿರುತ್ತೆ. ಮತ್ತು ದ ಸೆಕೆಂಡ್ ಪಾಯಿಂಟ್ ಈಸ್, ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಇಂಟ್ರ್ಯಾಕ್ಷನ್. ಇಂಟ್ರ್ಯಾಕ್ಷನ್ ಅಂತ ಹೇಳಿದ್ರೆ ಒಬ್ಬರ ನಡುವೆ ಒಬ್ಬರ ಸಮಾಲೋಚನೆ ಅಂತ ಕರಿಬೋದು. ಇಂಟ್ರ್ಯಾಕ್ಷನ್ ಅಂದರೆ ಮಾತುಗಾರಿಕೆ ಅಂತಲೂ ನಾವು ಇಲ್ಲೇ ಸಾಮಾನ್ಯ ಅರ್ಥದಲ್ಲೇ ಹೇಳ್ಬೋದು. ಇಟ್ ಪ್ರಾಬಬಲಿ ಸೀಮ್ಸ್ ಅಬ್ವಿಯಸ್ ಆ್ಯಂಡ್ ಯು ದ್ಯಾಟ್ ದೇರ್ ಮಸ್ಟ್ ಬಿ ಇಂಟ್ರ್ಯಾಕ್ಷನ್ ಫಾರ್ ಗ್ರೂಪ್ಸ್ ಟು ಎಕ್ಸಿಸ್ಟ್. ಹವೆವರ್ ವಾಟ್ ಕೈಂಡ್ ಆಫ್ ಇಂಟ್ರಾಕ್ಷನ್ ಮಸ್ಟ್ ಎಕ್ಸಿಸ್ಟ್? ಬಿಕಾಸ್ ವಿ ಆಲ್ ಕಮ್ಯುನಿಕೇಟ್ ಎವ್ರಿ ಡೇ. ದೇರ್ ಮಸ್ಟ್ ಬಿ ಸಮಥಿಂಗ್ ದ್ಯಾಟ್ distinguish in the interaction in group from other forms of communication. ಇಲ್ಲಿ ಒಬ್ಬರ ನಡುವೆ ಒಬ್ಬರ ಜೊತೆ ಸಂಪರ್ಕ ಅನ್ನುವಂಥದ್ದು, ಮಾಹಿತಿ ವಿನಿಮಯ ಅನ್ನುವಂಥದ್ದು, ಮಾತುಗಾರಿಕೆ ಅನ್ನುವಂಥದ್ದು ನಡೀತಾ ಇರುತ್ತೆ. ಇಲ್ಲಿ ನಾವು ಏನಂದರೆ ಅದು ಮಾತು ನಡೆಯುವಂಥದ್ದು ಇಲ್ಲಿ ಹೇಳುವಂಥದ್ದಲ್ಲ. ಈಗ ನೀವು ಒಂದು ಸಂತೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅಲ್ಲೂ ಇಂಟ್ರಾಕ್ಷನ್ ಆಗುತ್ತೆ, ಆದರೆ ಅದು ವೃಂದವಾಗಲ್ಲ. ಇಲ್ಲಿ ನಮ್ಮ ಗುಂಪಿನ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಒಬ್ಬರ ನಡುವೆ ಇನ್ನೊಬ್ಬರ ನಡುವೆ ಇಂಟ್ರ್ಯಾಕ್ಟ್ ಮಾಡ್ಕೊಳ್ಳುವಂಥದ್ದನ್ನು ನಾವು ಗುಂಪಲ್ಲೇ ಕಾಣ್ಬೋದು. ಹಾಗಾಗಿ ಇಂಟ್ರ್ಯಾಕ್ಷನ್ ಅನ್ನೋದು ಕೂಡ ಗುಂಪಿನ ಮತ್ತೊಂದು ಲಕ್ಷಣವಾಗಿದೆ. ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳಿದ್ರೆ
ಪ್ರತಿಯೊಂದು ಗುಂಪಿಗೂ ಸಾಮಾನ್ಯವಾದಂತಹ ಗುರಿ ಇರುತ್ತೆ. ನಾನು ಕಳೆದ ತರಗತಿಯಲ್ಲಿ ಈಗಿನ ಕ್ಲಾಸಲ್ಲೂ ಕೂಡ ನಿಮಗೆ ಹೇಳ್ತಾ ಇದ್ದೀನಿ, ಸಾಮಾನ್ಯ ಜನಸಮೂಹಕ್ಕೆ ಯಾವುದೇ ನಿರ್ದಿಷ್ಟವಾದ ಗುರಿ ಇರಲ್ಲ. ಅಲ್ಲಿ 10 ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕೆಲಸ ಮುಗಿದ ತಕ್ಷಣ ಅವರುಗಳು ಬೇರೆ ಕಡೆ ಶಿಫ್ಟ್ ಆಗ್ತಾ ಇರ್ತಾರೆ, ಬೇರೆ ಕಡೆ ಹೋಗ್ತಾ ಇರ್ತಾರೆ. ಆದರೆ ಒಂದು ನಿಜವಾದಂತಹ ಗುಂಪು ಅಂತ ಹೇಳಿದ್ರೆ ಆ ಗುಂಪಿಗೆ ನಿರ್ದಿಷ್ಟವಾದಂತಹ ಗುರಿ ಇರುತ್ತದೆ, ನಿರ್ದಿಷ್ಟವಾದ ಉದ್ದೇಶಗಳಿರುತ್ತದೆ. ಇದನ್ನೇ ನಾವು ಹೇಳುವಂಥದ್ದು ಕಾಮನ್ ಗೋಲ್ಸ್. ಹ್ಯಾವಿಂಗ್ ಇಂಟ್ರಾಕ್ಷನ್ ಆ್ಯಂಡ್ ಸೈನರ್ಜಿ ವುಡ್ ಬಿ ರಿಲೇಟಿವ್ಲಿ ಪಾಯಿಂಟ್ಲೆಸ್ ಇನ್ ಗ್ರೂಪ್ ವಿತೌಟ್ ಎ ಕಾಮನ್ ಗೋಲ್. ಪೀಪಲ್ who comprise group are brought together for a reason. This is very important. They have to gather with the purpose of one reason. Without the reason, without the goal, they should not gather. Even if they gather, we cannot call it is a group. Then the next point is shared norms. Shared norms. So ಅಂದರೆ ನಿಯಮಗಳನ್ನು ಹಂಚಿಕೊಂಡಿರ್ತಾರೆ, ನಿಯಮಗಳನ್ನು ರೂಪಿಸ್ಕೊಂಡಿರ್ತಾರೆ. ಸೊ ಶೇರ್ಡ್ ನಾರ್ಮ್ಸ್ ಬಿಕಾಸ್ ಪೀಪಲ್ ಕಮ್ ಟುಗೆದರ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ದೇ ಡೆವಲಪ್ ಶೇರ್ಡ್ ನಾರ್ಮ್ಸ್ ಟು ಹೆಲ್ಪ್ ದೆಮ್ ಅಚೀವ್ their goals. This is very important. Why they form the norms and share the norms is to achieve their goals. Even with a goal in place, random interaction does not define a group. Group interaction is generally guided by norms a group has established for acceptable behavior. ಅಂದರೆ ಒಬ್ಬರಿಗೊಬ್ಬರು ಅಂಗೀಕೃತವಾದಂತಹ ವರ್ತನೆಗಳಿಂದ ಇಲ್ಲಿ ತನ್ನದೇ ಆದಂತಹ ನಿಯಮಗಳನ್ನು ಆ ಒಂದು ಗುಂಪಿನ ಗುರಿಯನ್ನು ಮುಟ್ಟಲಿಕ್ಕೆ ರೂಪಿಸ್ಕೊಂಡಿರುವಂತಹ ಒಂದು ನಿಯಮಗಳು ಅನ್ನುವಂಥದ್ದು ಪ್ರತಿಯೊಂದು ಗುಂಪಲ್ಲೂ ಇರುತ್ತೆ. ಹಾಗಾಗಿ ಗುಂಪು ಅಂದ ತಕ್ಷಣ ನಮಗೆ ನೆನಪು ಬರಬೇಕಾಗಿರುವಂತಹ ಲಕ್ಷಣ ನಿಯಮಗಳು, ನೀತಿ ನಿಯಮಗಳು, ರೂಲ್ಸ್ ಅಂತಲೂ ನಾವು ಕರಿತೀವಿ. ನೀವೊಂದು ಗುಂಪಲ್ಲಿದ್ದೀರಾ ಅಂತ ಹೇಳಿದ್ರೆ ನೀವು ಹೇಗಂದರೆ ಹಾಗೆ ಬಿಹೇವ್ ಮಾಡೋಕ್ಕಾಗಲ್ಲ, ಹೇಗಂದರೆ ಹಾಗೆ ವರ್ತನೆ ಮಾಡೋಕ್ಕಾಗಲ್ಲ, ಹೇಗಂದರೆ ಹಾಗೆ ನಡ್ಕೊಳ್ಳೋಕ್ಕಾಗಲ್ಲ. ಗುಂಪು ಅಂತ ಬಂದಾಗ ನೀನು ಇಷ್ಟೊತ್ತಿಗೆ ಬರಬೇಕು, ಇಂಥ ಕಡೆ ಸೇರಬೇಕು, ಹೀಗೆ ನೀನು ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದು ತಮಗಳಿಗೆ ತಾವೇ ಕೂತ್ಕೊಂಡು ಈ ನಾಮ್ಸನ್ನು ಶೇರ್ ಮಾಡ್ಕೊಂಡಿರ್ತಾರೆ. ಅದರ ಜೊತೆಗೆ ನಾವು ಹೇಳುವಂಥದ್ದು ಇತರೆ ಲಕ್ಷಣಗಳು ಅಂತ ಹೇಳಿದ್ರೆ ಎ ಸೆನ್ಸ್ ಆಫ್ ವಿ ಫೀಲಿಂಗ್ ಅನ್ನುವಂಥದ್ದು ನಮಗೆ ಈ ಗುಂಪುಗಳಲ್ಲೇ ಕಾಣ್ಬೋದು. ನಾವು ನಮ್ಮವರೆಂಬ ಭಾವನೆ ಪ್ರತಿಯೊಂದು ವೃಂದದಲ್ಲೂ ಇರುತ್ತೆ. ಗುಂಪಲ್ಲಿ 10 ಜನ ಇದ್ದೀವಿ ಅಂತ ಹೇಳಿದ್ರೆ ನಮ್ಮದೊಂದು ತಂಡ ಅಂತ ಹೇಳಿದ್ರೆ ಆ ತಂಡದಲ್ಲಿ ಒಬ್ಬರಿಗೆ ತೊಂದರೆ ಆದರೂ ಕೂಡ ಆ ತೊಂದರೆಯ ವಿರುದ್ಧ ಆ ತೊಂದರೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ನಾವೆಲ್ಲರೂ ಒಂದುಗೂಡ್ತೀವಿ. ಅದನ್ನು ನಾವು ಆ ಲಕ್ಷಣವನ್ನು ನಾವು ಗುಂಪಲ್ಲಿ ನಾವು ಕಾಣಬಹುದು. ಫಾರ್ ಎಕ್ಸಾಂಪಲ್ಲು ಯಾವುದಾದ್ರೂ ಒಂದು ಆಟದ ತಂಡನೋ, ಒಂದು ಫುಟ್ಬಾಲ್ ತಂಡನೋ, ಒಂದು ಕ್ರಿಕೆಟ್ ತಂಡನೋ ಅಂತ ಬಂದಾಗ ಅಲ್ಲಿ ನಮ್ಮದು ನಮ್ಮ ಗುಂಪು, ನಮ್ಮ ಟೀಮು ಅನ್ನುವಂಥದ್ದು ಅಲ್ಲಿರುತ್ತೆ. ಆ ಟೀಮ್ನ ಗೆಲ್ಲಿಸೋಕ್ಕಾಗಿ ನಾವು ಏನು ಬೇಕಾದರೂ ಏನು ಮಾಡೋಕ್ಕಾದ್ರೂ ರೆಡಿ ಇರ್ತೀವಿ. ಸೊ ವಿ ಫೀಲಿಂಗ್ ಅನ್ನುವಂಥದ್ದು ಗುಂಪಿನ ಲಕ್ಷಣಗಳಲ್ಲೇ ಒಂದು. ಕಲೆಕ್ಟಿವ್ ಐಡೆಂಟಿಟಿ ಅಂತ ಹೇಳಿದ್ರೆ ಒಟ್ಟಾರೆಯಾದಂತಹ ಒಂದು ಗುರುತಿಸುವಿಕೆ. ಸೊ ಈಗ ನಮ್ಮ ಇಂಡಿಯನ್ ಟೀಮ್ ಅಂತ ಹೇಳಿದ್ರೆ ಒಬ್ಬರ ಹೆಸರು ಹೇಳಲ್ಲ, ಇಟ್ ಈಸ್ ದ ಕಲೆಕ್ಟಿವ್ ಐಡೆಂಟಿಟಿ. ಒಂದು ಕ್ರಿಕೆಟ್ ತಂಡ ಅಂದ ತಕ್ಷಣ ಅಥವಾ ಒಂದು ಫುಟ್ಬಾಲ್ ತಂಡ ಅಂದರೆ ಹೇಳಿದ್ರೆ ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ಮತ್ತು ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳಿದ್ರೆ ವೃಂದ ಅಂತ ಹೇಳಿದ್ರೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನುವಂಥದ್ದು ಪ್ರತಿಯೊಂದು ವೃಂದದಲ್ಲೂ ಇರುತ್ತೆ. ಪ್ರತಿಯೊಬ್ಬರಿಗೂ ಜವಾಬ್ದಾರಿಗಳಿರುತ್ತೆ. ಸುಮ್ಮನೆ ಬಂದು ಮಾತುಕತೆ ಮಾಡ್ಕೊಂಡು ಹೋಗುವಂಥದ್ದಲ್ಲ. ವೃಂದದಲ್ಲಿ ನೀನು ಈ ಕೆಲಸವನ್ನು ಮಾಡಬೇಕು, ನಿನ್ಗೆ ವಹಿಸಿರುವಂಥ ಜವಾಬ್ದಾರಿ ಹೀಗೆ, ನೀನು ಇದನ್ನು ಇಂಥ ಟೈಮಲ್ಲಿ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಮತ್ತು ಕಾಮನ್ ವ್ಯಾಲ್ಯೂಸ್ ಇರುತ್ತೆ, ಮ್ಯೂಚುವಲ್ ಅವೇರ್ನೆಸ್ ಇರುತ್ತೆ. ಹೀಗೆ ಒಂದು ವೃಂದ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿರುವಂತಹದ್ದು, ನಿರ್ದಿಷ್ಟವಾದಂತಹ ಗುರಿ, ನಿರ್ದಿಷ್ಟವಾದಂತಹ ಲಕ್ಷಣಗಳು, ನಿರ್ದಿಷ್ಟವಾದಂತಹ ನಿಯಮಗಳು, ಹೀಗೆ ಎಲ್ಲವನ್ನ ಒಳಗೊಂಡಿರುವಂತಹ ಒಂದು ಜನರ ಸಮೂಹವನ್ನು ನಾವು ವೃಂದ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ.
ವೃಂದ ಅಂತ ಹೇಳಿದ್ರೆ ಜನರ ಸಮೂಹವಲ್ಲ, ನಿರ್ದಿಷ್ಟವಾದ ಲಕ್ಷಣಗಳಿಂದ ಫ್ರೇಮ್ ಆಗಿರುವಂತಹ ಒಂದು ಜನರ ಸಮೂಹ. ಬಹುಶಃ ವಿದ್ಯಾರ್ಥಿಗಳೇ, ನಿಮಗೆ ವೃಂದದ ಗುಣಲಕ್ಷಣಗಳು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಧನ್ಯವಾದಗಳು.